ಸಂಸ್ಥೆಯ ಮುಖ್ಯಸ್ಥರು ಚೇರ್ಮನ್ ಆಗಿರುವಂಥ ನಮ್ಮ ಶೆಟ್ಟರ್ಗಾಗಲಿ ಮತ್ತು ಅಂಬಿಕಾ ಮೇಡಮ್ ಅವರೆಲ್ಲ ಸಂಘದವರೆಲ್ಲ ಪರಿವಾರ ಅವರು ಕೋಆರ್ಡಿನೇಟರ್ಸ್ ಯಾರು ಇದ್ದಾರೆ ಎಲ್ಲರಿಗೂ ವಿಶ್ ದಮ್ ವೆರಿ ಗುಡ್ ಲಕ್. ಎಲ್ಲರೂ ಪ್ಲೇಯರ್ಸ್ಗೂ ಅಷ್ಟೇ ಚೆನ್ನಾಗಿ ಆಡಿ, ಯಾಕಂದರೆ ಇದು ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಇದು. ಇದುವರೆಗೂ ನಾನು ಜರ್ಸಿ ಲಾಂಚಿಂಗು ಮತ್ತು ಇದೆಲ್ಲ ಮಾಡಿದ್ದೀನಿ, KSP ಅದೆಲ್ಲ ಮಾಡಿದ್ದೀನಿ ನಾನು. ಸೊ ದಟ್ ಫಸ್ಟ್ ಟೈಮ್ ಈ ಒಂದು ಹೆಣ್ಮಕ್ಳು ಆಡೋ ಒಂದು ಆಟದಲ್ಲಿ, ಬಿಕಾಸ್ ಹೆಣ್ಮಕ್ಳು ಯಾವುದು ಗಂಡಸರಿಂದ ಏನೋ ಕಮ್ಮಿ ಇಲ್ಲ, ಸಾಕಷ್ಟು ಎಲ್ಲ ಕ್ಷೇತ್ರದಲ್ಲಿ ಪ್ರೂವ್ ಮಾಡಿದಾಗಿದೆ, ಇನ್ನೂ ಪ್ರೂವ್ ಮಾಡ್ತಾ ಇದೆ. ಯಾಕಂದರೆ ಇವತ್ತು ಮೊಟ್ಟ ಮೊದಲ ನಮ್ಮ ದೇಶದ ರಾಷ್ಟ್ರಪತಿ ಆಗಿರೋದು ಮುರ್ಮುಜಿಯವರು, ಅವರು ಒಂದು ಮಹಿಳೆನೇ, ಅದು ನಮ್ಮ ಜೀವನದಲ್ಲಿ ಮರಿಬಾರ್ದು. ಸೊ ಹೀಗಾಗಿ ಎಲ್ಲರೂ ಒಳ್ಳೇದಾಗಲಿ. ಇವತ್ತು ಈ ಟ್ರಾಫಿ ಲಾಂಚು ಮತ್ತು ಲೋಗೋ ಮತ್ತು ಜರ್ಸಿ ಲಾಂಚಿಂಗ್ ಇದೆ. ಒನ್ಸ್ ಅಗೇನ್ ವೆರಿ ಗುಡ್ ಲಕ್. ಚೆನ್ನಾಗಿ ಆಡಿ ಸ್ಪೋರ್ಟಿವ್ ಆಗಿ ತೊಗೋಬೇಕು. ಸೋಲು ಗೆಲುವು ರನ್ನರ್ ಅಪ್ ಇವೆಲ್ಲ ಇದ್ದೇ ಇರುತ್ತೆ. ಸೊ ವೇದಿಕೆ ಮುಂಭಾಗದಲ್ಲಿ ಹಲವಾರು ಗಣ್ಯರು, ಸಾಧಕರು ಎಲ್ಲ ಕೂತ್ಕೊಂಡಿದ್ದೀವಿ. ಹೇಮಲತಾ ಬಹಳ ವರ್ಷಗಳಿಂದ ಪರಿಚಯ ಇರುವಂಥ ಹೆಣ್ಮಗು, ಇವತ್ತು ಒಬ್ಬರು ನೋಡಿದೆ. ಜೊತೆಯಲ್ಲಿ ನಮ್ಮ ಏನು ಹೇಳಿ, ನಿಮ್ಗೆ ಆಶ್ಚರ್ಯ ನನಗೆ. ಸರ್, ನೀವೇನು ಅಲ್ಲಿ ಕೂತಿದ್ದೀರಾ? ನೀವು ಆಕ್ಚುಲಿ ಮುಂದೆ ಬರ್ಬೇಕು. ನೀವು ನಮ್ಮ ಸ್ನೇಹಿತರು ಸಂಜಯ್ ಅವರು ಅಲ್ಲಿ ಕೂತಿದ್ದಾರೆ ನೋಡಿ, ತುಂಬಾ ಒಳ್ಳೆ ಕೆಲಸ ಅಂತ. ಯಾಕೆಂದ್ರೆ ಮುಂದೆ ಕೂತ್ಕೊಳ್ಳೋದು ಏನು ಅಂದ್ರೆ, ಬಂದು ಯಾರ್ಯಾರು ಬರ್ತಾರೋ ಅವಾಗೆಲ್ಲ ಎದ್ದು ನಿಂತ್ಕೋಬೇಕು, ಆಯ್ತಾ? ತುಂಬಾ ದೊಡ್ಡವ್ರು ಬಂದ್ರೆ ಅವ್ರಿಗೆ ಚೇರ್ ಬಿಟ್ಕೊಡ್ಬೇಕು, ಹಿಂದೆ ಕೂತ್ಕೊಂಡ್ಬಿಟ್ರೆ ಸೇಫ್ಟಿ ಅದು. ಹಾಗಾಗಿ ಒಳ್ಳೆ ಕೆಲಸ ಅಲ್ಲಿ ಕೂತಿದ್ದೀರಾ. ಎಸ್, ಇವತ್ತು ಒಂದು ಒಳ್ಳೆ ವೆಂಚರ್. ಸಂದೀಪ್ ಅವರೇ, ನಿಮ್ಮನ್ನು ನೋಡಿದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಅವ್ರು ನನ್ನ ಶಿಷ್ಯ ಅಂತ. ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ ನಾನು, ಅವ್ರು ಅವಾಗ ಸ್ಟೂಡೆಂಟ್ ಆಗಿದ್ರೆ ನನಗೆ ಗೊತ್ತಿಲ್ಲ. ನಿನ್ನೆ ಫೋನಲ್ಲಿ ಹೇಳಿದ ನನ್ನ ಶಿಷ್ಯ ಸರ್ ಅಂತ, ಅಷ್ಟೇ ಹೇಳಿದ್ರೆ ಸಾಕಾಗಿತ್ತು. ಸರ್, ನಾನು ಲೇಟಾಗಿ ಬರ್ತಾ ಇದ್ದೆ ಸರ್ ಅಂತ. ಲೇಟಾಗಿ ಬರ್ತಾ ಇದ್ದ, ನಾನು ಸಹಿಸ್ಕೊಳ್ಳಲ್ವಲ್ಲ ಅದನ್ನ, ಬೈಸ್ಕೊಂಡಿಲ್ವ ನೀವು ಅಂತ. ನನ್ನನ್ನು ನೀವು ಬೈದೇ ಇಲ್ಲ ಸರ್ ಅಂದ್ರು. ಅದು ಹೇಗ್ ಸಾಧ್ಯ? ಅದು ಹೇಗ್ ಸಾಧ್ಯ? ನಾನು ತುಂಬಾ ಪಂಕ್ಚುಯಾಲಿಟಿ, ನಾನು ಇತಿಹಾಸದಲ್ಲಿ, ನನ್ನ ಇತಿಹಾಸದಲ್ಲಿ ಯಾರೊಬ್ಬರನ್ನು 5 ನಿಮಿಷ ಕಾಯಿಸಿದ್ದು ಉದಾಹರಣೆನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹುಡುಕಿದ್ರು ಸಿಗಲ್ಲ. ಇಂಥ ಬೆಂಗಳೂರು ಬ್ಯುಸಿ ಟ್ರಾಫಿಕ್ ಅಲ್ಲೂ ಕೂಡ ಎಷ್ಟೇ ಟ್ರಾಫಿಕ್ ಇದ್ರು ನಾನು ಕೊಟ್ಟ ಸಮಯಕ್ಕೆ ಅಥವಾ ನೀವು ನನಗೆ ಕೊಟ್ಟ ಸಮಯಕ್ಕೆ ನಾನು ಬಂದು ಕಾಯ್ತಾ ಇರ್ತೀನಿ 5 ನಿಮಿಷ ಮುಂಚಿತ. ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಜೀವನವನ್ನ ರಕ್ಷಿಸಿ ಗಂಡನ್ನ ಕಾಪಾಡತಕ್ಕಂತ ಹೆಣ್ಣು 4 ಗೋಡೆ ದಾಟಿ ಮೈದಾನಕ್ಕೆ ಬಂದ್ರೆ ಚರಿತ್ರೆಯನ್ನೇ ಸೃಷ್ಟಿಸ್ತಾಳೆ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆ ರೀತಿ ಛಲ ಬಲದ ವಿಧಿಯಲ್ಲೂ ಕೂಡ ಪಳಗಿ ಈ ದಿನ ಕ್ರಿಕೆಟ್ನಲ್ಲೂ ಕೂಡ, ಮೊನ್ನೆ ತಾನೇ ನಡೆದಂತಹ ಕ್ರಿಕೆಟ್ ವಿಶ್ವಕಪ್ನಲ್ಲೂ ಕೂಡ ಮಹಿಳಾ ಕ್ರಿಕೆಟ್ ಗೆದ್ದಿದೆ, ಭಾರತ ಗೆದ್ದಿದೆ. ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮೀಣ ಹೆಣ್ಣು ಮಕ್ಕಳಿಗೂ ಕೂಡ, ಅದು ನನ್ನ ಹೆಮ್ಮೆಯ ಕರುನಾಡಿನ ಹೆಣ್ಣು ಮಕ್ಕಳ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂದೀಪ್ ಶೆಟ್ಟಿ ಅವರು ಸ್ತುತ್ಯರ್ಹರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ತುಂಬಾ ಖುಷಿ ಇದ್ದೀನಿ ಇವತ್ತು ನನಗೆ. ಯಾಕಂತ ಹೇಳಿದ್ರೆ ಸೋಲು ಅಂತ ಹೇಳಿ ನಾನು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ. ಅದೇನೇ ಇರಲಿ, ಗೆಲುವು ಅಂತೇಳಿ ಅದು ಒಂದಿನ ಬರುತ್ತಲ್ಲ, ಬಂದೇ ಬರುತ್ತೆ ಅಂತೇಳಿ ಕನಸು ಕಟ್ಕೊಂಡವ್ರು ನಾನು. ಸೊ ಈ WCPL ಅಂತ ಹೇಳಿದ್ರೆ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್. ಸೊ ಇದನ್ನು ನಾನು ತುಂಬಾನೇ ವರ್ಷಗಳ ಹಿಂದೆ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಹುಡುಗರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಆ್ಯಕ್ಚುಲಿ ಕ್ರಿಕೆಟ್ ಆಡ್ತಾರೆ, ಬಟ್ ಮಹಿಳೆಯರಿಗೆ ಎಲ್ಲೂ ಚಾನ್ಸ್ ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಸೊ ಅವತ್ತೊಂದು ಥಾಟ್ ಬಂತು ನನಗೆ, ಏನಂತ ಹೇಳಿದ್ರೆ ಏನಕ್ಕೆ ನಾವು ಈ ಥರ ಮಾಡಬಾರ್ದು ಅಂತೇಳಿ. ಬಟ್ ಎಲ್ಲರೂ ಹೇಳಿದ್ರು, ಇದನ್ನು ನೀನು ಮಾಡಿದರೆ ಯಶಸ್ವಿ ಆಗ್ತೀಯ ಅಂತೇಳಿ. ಫಸ್ಟ್ ಕ್ವಶನು ಆ ಥರ. ಆಮೇಲೆ ನೀನು ಅಷ್ಟೊಂದು ಟೀಮ್ ಮಾಡ್ತೀನಿ ಅಂತ ಹೇಳ್ತೀಯ, ಅಷ್ಟೊಂದು ಟೀಮ್ ಪ್ಲೇಯರ್ಸ್ ನಿಂಗೆ ಸಿಗ್ತಾರ ಅಂತೇಳಿ. ಸೊ 1 by 1 ಕಾಂಟ್ಯಾಕ್ಟ್ಸ್ ಆಯಿತು. ಸೊ ಕಾಂಟ್ಯಾಕ್ಟ್ಸ್ ಆದ ನಂತರ ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ಗುಜರಾತ್, ಗೋವಾ, ಮುಂಬೈ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಭಾವಂತ ಹೆಣ್ಣು ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದಕ್ಕೆ ಮೂಲ ಕಾರಣ ಯಾರಂತ ಹೇಳಿದ್ರೆ ನಮ್ಮ ಓನರ್ಸ್ಗಳು ಫಸ್ಟ್ ಆಫ್ ಆಲ್.
ಯಾಕಂತ ಹೇಳಿದ್ರೆ ಅವ್ರು ಆಕ್ಚುಲಿ ಮುಂದೆ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಒಂದು ಎರಡನೇದಾಗಿ ನಮ್ಮ ಜೊತೆ ಬಂದಿರುವಂತಹ ನೀವು ಅತಿಥಿಗಳು, ಯಾಕಂತ ಹೇಳಿದ್ರೆ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಬೇಕು.